ಚನ್ನಪಟ್ಟಣ ಉಪಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಇಷ್ಟು ದಿನ ಡಿಕೆಶಿಯೇ ಅಖಾಡಕ್ಕಿಳಿತಾರೆ ಅನ್ನೋ ಸುದ್ದಿ ಜೋರಾಗಿತ್ತು. ಆದ್ರೀಗ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಅಚ್ಚರಿ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಸುಳಿವು ನೀಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ವಿಧಾನಸಭಾ ಉಪಚುನಾವಣೆ ಘೋಷಣೆಯಾಗುವ ಮುನ್ನವೇ ಚನ್ನಪಟ್ಟಣ ಕ್ಷೇತ್ರ ರಂಗೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಚನ್ನಪಟ್ಟಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಮತದಾರರನ್ನ ವಿಶ್ವಾಸಕ್ಕೆ ಪಡೆಯಲು ಡಿಕೆಶಿ ಕಸರತ್ತು ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ ಡಿಕೆಶಿ ಜನರ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ಒದಗಿಸುವುದೇ ಮುಖ್ಯ ಅಂತ ಹೇಳಿದ್ದಾರೆ. ಆಯ್ತು, ಹಂಗೆ ಅನ್ಕೊಳ್ಳಿ, ಪರವಾಗಿಲ್ಲ, ತಪ್ಪೇನು ಎಲೆಕ್ಷನ್ ಅಂತಾನೆ ಅನ್ಕೊಳ್ಳಿ. ಜನಕ್ಕೆ ಸ್ಪಂದನೆ ಮಾಡ್ಬೇಕಲ್ಲ, ಎಲೆಕ್ಷನ್ ಅನ್ಕೊಳ್ಳಿ, ಏನು ತಪ್ಪೇನಿದೆ? ಶಾಸಕರಿಲ್ಲ, ಶಾಸಕರು ನಾನೇ ಬರ್ತಿದ್ದೆ, ಇಲ್ಲ ಜಿಲ್ಲೆಯಲ್ಲೋ ತಾಲೂಕು ಎಲ್ಲ ಬಂದು ಜಿಲ್ಲಾ ಮಿನಿಸ್ಟ್ರು ಮಾಡ್ಬಿಟ್ಟು ಹೋಗ್ತಿದ್ವಿ. ಮಾಡ್ಬೇಕಾಯ್ತು, ಯಾರು ಬೇಡ ಅಂತಾರೆ. ಈಗ ಚೇರ್ ಖಾಲಿ ಆಗೋದಕ್ಕೆ ಬಂದು ಕೂತಿದ್ದೆ ನಾನು. ಚೇರಲ್ಲಿ ಕೂತಿದ್ರೆ ಯಾರು ಬರ್ತಿದ್ರಾ? ಡಿಕೆಶಿ ಅವರೇ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆಗೆ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ. ಯಾರೇ ಅಭ್ಯರ್ಥಿಯಾದ್ರೂ ನನ್ನ ಮುಖ ನೋಡಿ ಓಟ್ ಹಾಕಿ ಅನ್ನೋ ಮೂಲಕ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿತಾರಾ ಅನ್ನೋ ಕುತೂಹಲ ಮೂಡಿಸಿದ್ದಾರೆ. ಯಾರೇ ಅಭ್ಯರ್ಥಿ ಇರಲಿ ನನಗೆ ಓಟ್ ಹಾಕೋದವ್ರು, ನನಗೆ ಓಟ್ ಹಾಕಿ ಸುಮ್ಮನೆ ಅದೆಲ್ಲ ನಾಮಿನಿ ಅಷ್ಟೇ, ನನಗೆ ಓಟ್ ಕೇಳ್ತಾ ಇರೋದು. ಒಟ್ನಲ್ಲಿ ಚನ್ನಪಟ್ಟಣ ಚುನಾವಣಾ ಅಖಾಡ ರಂಗೇರಿದೆ. ಬೈ ಎಲೆಕ್ಷನ್ ದಿನಾಂಕ ಅನೌನ್ಸ್ ಆಗುವ ಮುನ್ನವೇ ಡಿಸಿಎಂ ಡಿಕೆಶಿ ಆಕ್ಟಿವ್ ಆಗಿದ್ದು ಅಖಾಡಕ್ಕಿಳಿಯುವ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಒಂದೇ ಒಂದು ಹೇಳಿಕೆ ಆರೋಪಿಗಳಿಗೆ ಹೊಸ ಹುರುಪು ತಂದಂತಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಕ್ಲೀನ್ ಚೀಟ್ ಕೊಟ್ರಲ್ಲ ಡಿಕೆಶಿ. ಡಿಸಿಎಂ ಮಾತಿನ ಪ್ರಕಾರ ಸಚಿವರು ತಪ್ಪು ಮಾಡಿಲ್ವಂತೆ ಸ್ವಾಮಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಹಗರಣದ ತನಿಖೆಯನ್ನ ವಿಶೇಷ ತನಿಖಾ ದಳದ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿಕೊಂಡು ಬಂದಿದೆ. ಆದ್ರೆ ಈ ಮಧ್ಯೆ ನಮ್ಮ ಡಿಸಿಎಂ ಸಾಹೇಬ್ರು ಮಾತ್ರ ತನಿಖೆಗೂ ಮೊದಲೇ ಆರೋಪಿ ಮಾಜಿ ಸಚಿವ ಬಿ ನಾಗೇಂದ್ರಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ನನಗೂ ಎಲ್ಲ ಡೌಟ್ ಇತ್ತು ಆ ನಾಗೇಂದ್ರ ಮಂತ್ರಿದು. ನಾನು ಯಾರು ಅವ್ರೇನಾರು ಟೈಲ್ ಎಂಡಲ್ಲಿ ವಿಚಾರಿಸಿದೆ. ನಾನು ಹೈದರಾಬಾದ್ ಅವ್ರ ಹತ್ರ ಚೆಕ್ ಮಾಡಿದೆ. ಸದ್ಯ ಯಾವ ನಮ್ಮ ಮಂತ್ರಿಗಳು ಯಾರೋ ಅದಕ್ಕೆ ಭಾಗಿಯಾಗಿಲ್ಲ. ಯಾರೋ ಮಾಡಿದ್ದಾರೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ನಮ್ಮ ಮಿನಿಸ್ಟರ್ಸ್ ಯಾರೂ ಭಾಗಿಯಾಗಿಲ್ಲ, ನಮ್ಮ ರಾಜಕಾರಣಿಗಳು. ಅದೊಂದು ನಂಗೆ ಸಮಾಧಾನ ತಂದಿದೆ. ಆ ಕೇಸಲ್ಲಿ ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡ್ತಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡೋದು. ಎಲ್ಲರನ್ನೂ ಮಾಡ್ತಾರೆ, ಏನು ಅವಶ್ಯಕತೆ ಇದ್ರೆ ಎಲ್ಲರನ್ನೂ ಮಾಡ್ತಾರೆ, ತಪ್ಪೇನಿದೆ? ಮಾಡಲೇಬೇಕು. ಒಬ್ಬ ಜವಾಬ್ದಾರಿಯಾದಂಥ ಮಂತ್ರಿಗಳಿಗೆ ನಮ್ಮನೆ ಮಾಡಿಲ್ವ, ಎಷ್ಟೋ ಕಡೆ ಮಾಡಿಲ್ವ, ಮಾಡ್ತಾರೆ. ಕೇಳಿದ್ರಲ್ಲ ನಮ್ಮ ಡಿಸಿಎಂ ಸಾಹೇಬ್ರ ನುಡಿಮುತ್ತುಗಳನ್ನ. ತನಿಖೆ ನಡೆಯುತ್ತಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ನಮ್ಮ ಮಂತ್ರಿಗಳು ಭಾಗಿಯಾಗಿಲ್ಲ. ನಾಗೇಂದ್ರ ವಿಚಾರದಲ್ಲಿ ನನಗೂ ಡೌಟ್ ಇತ್ತು, ಹೀಗಾಗಿ ಹೈದರಾಬಾದ್ನವರ ಹತ್ತಿರ ಚೆಕ್ ಮಾಡಿಸಿದ್ದೆ. ನಮ್ಮ ಮಂತ್ರಿಗಳು ಅದರಲ್ಲಿ ಭಾಗಿ ಆಗಿಲ್ಲ ಅಂತ ಹೇಳಿ ತನಿಖೆಗೂ ಮುನ್ನ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಈವರೆಗೆ ಆರೋಪಿಗಳಿಂದ ನಗದು, ಚಿನ್ನಾಭರಣ ಸೇರಿ ಒಟ್ಟು 28 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಲಾಗಿದೆ. ಆರೋಪಿಗಳು ಹಣ ಹಾಕಿದ್ದ 197 ಖಾತೆಗಳನ್ನ ಪತ್ತೆ ಮಾಡಲಾಗಿದೆ. ಅದರಲ್ಲಿ ಬಾರ್ ಮಾಲೀಕರು, ಚಿನ್ನಾಭರಣ ಅಂಗಡಿ ಹಾಗೂ ಹೋಟೆಲ್ ಮಾಲೀಕರು, ಕಾರ್ಮಿಕರು ಸೇರಿ 100 ಮಂದಿ ವಿಚಾರಣೆ ನಡೆಸಿ ಮಾಹಿತಿ ಪಡೆಯಲಾಗಿದೆ. ಕೆಲವರು ಕಮಿಷನ್ ಪಡೆದು ತಮ್ಮ ಖಾತೆಯಿಂದ ಹಣ ಡ್ರಾ ಮಾಡಿಕೊಟ್ಟಿರುವುದು ಗೊತ್ತಾಗಿದೆ. ಕಮಿಷನ್ ಪಡೆದವರನ್ನ ಪತ್ತೆ ಹಚ್ಚಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಎಸ್ಐಟಿ ಮೂಲಗಳು ತಿಳಿಸಿವೆ. ಹೈದರಾಬಾದ್
ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ವಿವಿಧ ಖಾತೆಗಳಿಗೆ ವಾಲ್ಮೀಕಿ ನಿಗಮದ ಖಾತೆಯಿಂದ 94.73 ಕೋಟಿ ಹಣ ವರ್ಗಾವಣೆಯಾಗಿದೆ. ಆ ಹಣವನ್ನ ಆರೋಪಿಗಳು ಆನ್ಲೈನ್ ಮೂಲಕ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ರು. ಹೈದರಾಬಾದ್, ಬೆಂಗಳೂರು ಹಾಗೂ ಮಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಆರೋಪಿಗಳು ಹವಾಲಾ ಮೂಲಕ ಹಣವನ್ನ ನಗದು ಮಾಡಿಕೊಂಡಿದ್ದಾರೆ ಎಂದು ತನಿಖೆಯಿಂದ ಗೊತ್ತಾಗಿದೆ. ಆದರೆ ನಮ್ಮ ಡಿಸಿಎಂ ಮಾತ್ರ ತನಿಖೆಗೂ ಮೊದಲೇ ತಮ್ಮ ಪಕ್ಷದ ಮುಖಂಡನ ಪರ ಮಾತನಾಡಿರೋದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.